ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿಕೆರೆ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಯಾಕೋ ನಮ್ಮ ಫ್ರೆಂಡ್ಸ್ಗಳು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಯಾಕೆಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ವ್ಯೂಸ್ ಅಷ್ಟೇ ತುಂಬ ಕಡಿಮೆ ಬರ್ತಾ ಇದೆ. ನಿಮಗೋಸ್ಕರನೇ ವಿಡಿಯೋ ಮಾಡ್ತೀವಿ ನಾವು. ಎವ್ರಿಡೇ ಏನಾದ್ರು ಒಂದು ಹೊಸ ಅಪ್ಡೇಟ್ ತಗೊಂಡು ತಿಳಿಸ್ಕೊಡ್ತಾ ಇರ್ತೀವಿ. ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಡೆಲಿವರಿ ಫೀಲ್ಡಲ್ಲಿ ಯಾವ ಥರ ಡ್ಯೂಟಿ ಮಾಡ್ಬೇಕು ಹೆಂಗೆ ಅಂತ. ಬಟ್ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ? ಆದಷ್ಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ನಾವು ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ. ನಮಗೇನೋ ಒಂದು ಮೋಟಿವೇಶನ್, ನೀವು ಸಬ್ಸ್ಕ್ರೈಬರ್ಸ್ ಹೊಸೊಬ್ರು ಬರ್ತಾ ಇದ್ರೆ ವಿಡಿಯೋ ಮಾಡೋಕೆ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಓಕೆ, ಬನ್ನಿ ಸ್ನೇಹಿತರ, ಇನ್ನೇನು ತಡ ಮಾಡ್ದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಂದು ಬೈಕ್ ಟ್ಯಾಕ್ಸಿ ಆಲ್ರೆಡಿ ಈ ನಡುವೆ ತುಂಬ ವರ್ಸ್ಟ್ ಆಗಿಬಿಟ್ಟಿದೆ. ಏನು ಸಿಟಿ ಒಳಗಡೆ ಅಷ್ಟೇ ಆರ್ಡ್ರ್ ಕೊಡ್ತಾ ಇದ್ದಾನೆ ಹೊರತು ಸಿಟಿಯಿಂದ ಹೊರಗಡೆ ಯಾಕೋ ಆರ್ಡ್ರೇ ಕೊಡ್ತಾ ಇಲ್ಲ. ಯಾವ ಹುಡುಗರಿಗೂ ಆರ್ಡ್ರ್ ಕೊಡ್ತಾ ಇಲ್ಲ. ಇನ್ ಕೇಸ್ ನಂದು ಐಡಿನೂ ಕೂಡ ನಾನು ಆನ್ ಮಾಡಿದ್ದೆ. 2-3 ಡೇಸಿಂದ ಪಾರ್ಟ್ ಟೈಮಲ್ಲಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಒಂದು ಆರ್ಡ್ರ್ ಬರ್ತಾ ಇಲ್ಲ. ಅದರಲ್ಲೂ ಪಾರ್ಟ್ ಟೈಮ್ ಹುಡುಗರಂತೂ ಆರ್ಡ್ರೇ ಕೊಡ್ತಾ ಇಲ್ಲ. ಆ ಥರ ಮಾಡಿದ್ದಾನೆ. ಫುಲ್ ಟೈಮ್ ಮಾಡೋರಿಗೆ ಈಗ ಕೊಡ್ತಾನೋ ಇಲ್ವೋ ನಮಗೂ ಗೊತ್ತಿಲ್ಲ. ಏನಾದ್ರು ಕೊಟ್ಟರೆ ನೀವು ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ ಯಾರಿಗೆಲ್ಲ ಆರ್ಡರ್ ಕೊಡ್ತಾನೆ ಅಂತ. ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಪರ್ಫಾರ್ಮೆನ್ಸ್ ನೋಡಿದ್ರೆ ಬ್ಯಾಡ್ ಅಂತ ಮಾಡಿಬಿಟ್ಟಾನೆ. ಸುಮ್ಮನೆ ಅನ್ನೆಸರಿ ಅವರೇ ಬುಕ್ ಮಾಡ್ತಾರೆ, ಪಿಕಪ್ ಹೋಗಿ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೂ ಕೂಡ ರೇಟಿಂಗ್ಸ್ ಕಮ್ಮಿ ಮಾಡ್ತಾನೆ ಹುಡುಗರದಾನೆ. ಅದು ತಪ್ಪು ಅವ್ರದ್ದು. ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆದರೆ ಯಾವುದೇ ಕಾರಣಕ್ಕೂ ಈ ಪಾಯಿಂಟ್ಸ್ ಕಮ್ಮಿ ಆಗಬಾರ್ದು. ಅದೊಂದು ಅವನು ರಾಪಿಡೋ ಕಂಪ್ನಿಯವನು ಎಚ್ಚೆತ್ಕೋಬೇಕು. ಯಾಕೆಂದ್ರೆ ಎಷ್ಟೋ ಕಸ್ಟಮರ್ಗಳು ಅವರವರೇ ಬುಕ್ ಮಾಡ್ತಾರೆ, ಲೊಕೇಶನ್ ರಾಂಗ್ ಅಂತ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲ ಏನೋ ಈಗ ಎರಡೆರಡು ಬುಕ್ ಮಾಡಿರ್ತಾರೆ, 2 ಓಲಾ ಊಬರ್ ರಾಪಿಡೋ 3 ಬುಕ್ ಮಾಡ್ಕೊಂಡಿರ್ತಾರೆ. ಯಾರು ಬೇಗ ಬರ್ತಾರೆ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಅಲ್ಲಿ ರೈಡರ್ಗೆ ಹೋದ್ರೆ ಕಸ್ಟಮರೇ ಇರಲ್ಲ ಅಲ್ಲಿ. ಅನಂತರ ಕಾಲ್ ಮಾಡಿದ್ರೆ ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಈ ಥರ ಸಮಸ್ಯೆ ಬೈಕ್ ಟ್ಯಾಕ್ಸಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೇಟಿಂಗ್ಸ್ನ ಹುಡುಗರಿಗೆ ಕಮ್ಮಿ ಮಾಡ್ಬೋದು. ರೈಡರ್ ಮಾತ್ರ ಕ್ಯಾನ್ಸಲ್ ಮಾಡಿದ್ರೆ ರೇಟಿಂಗ್ಸ್ ಕಮ್ಮಿ ಮಾಡಲಿ, ಅವಾಗ ಆರ್ಡರ್ ಕೊಡೋದು ಕಡಿಮೆ ಮಾಡಲಿ. ಅದು ಬಿಟ್ಬಿಟ್ಟು ಕಸ್ಟಮರ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೂ ಪೆನಾಲ್ಟಿ ಆಗಬೇಕು. ಒಂದು ಆರ್ಡ್ರಿಗೆ ಆ ಪಿಕಪ್ಗೆ ಹೋಗಿರ್ತಾನೆ, ಒಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ನು ಹತ್ರ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದರೆ ₹1 ಬರಲ್ಲ. ಯಾರು ಕೊಡ್ತಾರೆ ಪೆಟ್ರೋಲ್ ದುಡ್ಡು? 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಕಷ್ಟ ಬಿದ್ದು ಟ್ರಾಫಿಕಲ್ಲಿ ಹೋಗ್ತಾರೆ. ಕ್ಯಾನ್ಸಲ್ ಆದರೆ ಜೀರೋ ಕಮಿಷನ್ ಅಂತವ ಏನು ಅಮೌಂಟ್ ಆ್ಯಡ್ ಆಗಲ್ಲ. ಮುಂಚೆ ಆದರೂ 1 ಕಿಲೋಮೀಟ್ರ್ ಮೇಲೆ ಹೋದ್ರೆ ₹10 ₹5 ಆ್ಯಡ್ ಆಗ್ತಾ ಇತ್ತು. ಬಟ್ ಇದೆಲ್ಲ ಆದಷ್ಟು ಸ್ವಲ್ಪ ಸರಿ ಹೋಗಬೇಕು. ರಾಪಿಡೋ ಬೈಕ್ ಟ್ಯಾಕ್ಸಿದು ಕಸ್ಟಮರ್ಗಳ ಹತ್ರ ಪೆನಾಲ್ಟಿ ಆಗಬೇಕು. ಏನು ಕ್ಯಾನ್ಸಲ್ ಮಾಡ್ತಾರಲ್ಲ ಅವರು, ನಿಯರೆಸ್ಟ್ ಇಮಿಡಿಯೇಟ್ ಬುಕ್ ಮಾಡಿ ಕ್ಯಾನ್ಸಲ್ ಆದರೂ ತೊಂದರೆ ಇಲ್ಲ. ರೈಡರ್ ಪಿಕಪ್ ಲೊಕೇಶನ್ ರೀಚ್ ಆಗಿ ಕ್ಯಾನ್ಸಲ್ ಆದರೆ ಖಂಡಿತ ಅವ್ರಿಗೆ ₹10 ಏನಿದೆ ಪರ್ ಕಿಲೋಮೀಟ್ರಿಗೆ ₹10 ಅಷ್ಟು ಕೊಡಲೇಬೇಕು ರೈಡರ್ಗೆ. ಇನ್ನು ಮುಂದೆ ನೆಕ್ಸ್ಟ್ ಬುಕ್ಕಿಂಗಲ್ಲಿ ಅವ್ರಿಗೆ ಎಕ್ಸ್ಟ್ರಾ ತಗೊಳ್ಳಿ ರೈಡರ್ ಕಸ್ಟಮರ್ ಹತ್ರನ. ಇನ್ನು ತೊಂದರೆ ಏನಿಲ್ವಲ್ಲ. ಅವ್ರಿಗೂ ಅಷ್ಟಕ್ಕೆ 3 ಬುಕ್ ಮಾಡ್ಕೊಂಡು ಯಾರು ಬೇಗ ಬರ್ತಾರೆ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಟ್ರೆ ರೈಡರ್ ಏನು ಮಾಡಬೇಕು ಪಾಪ ಅಲ್ವಾ? ಯಾವುದೋ ಒಂದು ಆ್ಯಪ್ ಇಟ್ಕೊಂಡು ರಾಪಿಡೋ ಮಾಡ್ತಾ ಇರ್ತಾನೆ. ಇನ್ಯಾರೋ ಓಲಾ ಊಬರ್ನ ಯಾರೋ ಬೇಗ ಬಂದು ಹತ್ತಿಸ್ಕೊಂಡು ಹೋಗ್ಬಿಡ್ತಾನೆ. ರಾಪಿಡೋದನ್ನು ರೀಚ್ ಆಗಿ ಕಾಲ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ, ಕ್ಯಾನ್ಸಲ್ ಮಾಡ್ಕೊತಾರೆ. ಈ ಥರ ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಮತ್ತೆ ಆರ್ಡ್ರ್ ಬರ್ತಾ ಇಲ್ಲ ಔಟ್ ಆಫ್ ಝೋನಲ್ಲಿ ಇರೋ ಹುಡುಗರು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿನೇ ಬಿಲ್ಕುಲ್ ಕೊಡ್ತಾ ಇಲ್ಲ. ನೀವು ಆನ್ ಮಾಡಿ ಇಟ್ಟು ನೋಡಿ. ನೀವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ಕಡೆ ಬೊಮ್ಮಸಂದ್ರ, ಚಂದಾಪುರ, ಹತ್ತಿವೇಲಿ, ಜಿಗಣಿ ಏನಿದೆ ಆನ್ ಮಾಡಿಟ್ರೆ 1 ಅವರಲ್ಲ 2 ಅವರ್ 3 ಅವರ್ ಆದ್ರೂ ಒಂದು ಆರ್ಡ್ರ್ ಶೋ ಮಾಡಲ್ಲ. ಪಾರ್ಸಲ್ ಬಂದರೆ ಅಷ್ಟೇ ಶೋ ಮಾಡ್ತಾನೆ ಬಿಟ್ಟರೆ ಬೈಕ್ ಟ್ಯಾಕ್ಸಿ ಯಾವುದೂ ಶೋ ಮಾಡ್ತಾ ಇಲ್ಲ. ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಔಟ್ ಆಫ್ ಝೋನಲ್ಲಿ ಎಲ್ಲ ಏರಿಯಾದಲ್ಲೂ ಇದೇ ಥರ ಮಾಡ್ತಾ ಏನೋ, ಇಲ್ಲ ಕೆಲವೊಂದು ಏರಿಯಾಗಳು ಹಿಂಗೆ ಮಾಡ್ತಾ ಏನೋ, ಇಲ್ಲ ಕೆಲವೊಂದು ಐಡಿಗಳಿಗೆ ಈ ಥರ ಮಾಡ್ತಾ ಏನೋ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಜನ ತಿಳಿಸ್ತಾ ಇರ್ತಾರೆ ನಮ್ಮ ಫ್ರೆಂಡ್ಸ್ಗಳು, ಆರ್ಡರ್ ಬರ್ತಾ ಇಲ್ಲ, ನಮ್ಮ ಐಡಿಗೆ ಆರ್ಡರ್ ಬರ್ತಾ ಇಲ್ಲ ಅಂತ. ಬಟ್ ನಮಗೆ ಅಂದ್ಕೊಂಡಿದ್ದೆ ಸುಮಾರು ಜನಕ್ಕೆ ಇದೇ ಥರ ಪ್ರಾಬ್ಲಮ್ ಬರ್ತಾ ಇದೆ. ಇವನು ಮಾಡ್ತಕ್ಕಂಥ ಮಿಸ್ಟೇಕ್ ಇದೆ, ರೈಡರ್ಗಳಿಗೆ ಸರಿಯಾಗಿ ಆರ್ಡರ್ ಕೊಡಲ್ಲ. ಈಗ ರೈಡರಿಗೆ ಕರೆಕ್ಟಾಗಿ ಆರ್ಡರ್ ಕೊಟ್ಟಿರ್ತಾರೆ ಅವ್ರು ಡ್ಯೂಟಿ ಮಾಡೋದು. ಮುಂಚೆ ಎಲ್ಲ ಬರ್ತಾ ಇತ್ತು, ನೀವು ಎಷ್ಟಾರು ಸ್ಕಿಪ್ ಮಾಡಿ ಎಷ್ಟಾರು ಕ್ಯಾನ್ಸಲ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರೋದು. ನಿಮ್ಗೆ ಯಾವ್ದು ಬೇಕೋ ಅದು ಎತ್ಕೊಂಡು ಹೊಡಿತಾ ಇದ್ರು. ಇವಾಗ ಹಂಗಲ್ಲ. 1-2 ಆರ್ಡರ್ ಬೇಡ ಅಂತ ಸ್ಕಿಪ್ ಮಾಡಿದ್ರೆ ಅವ್ನಿಗೆ ಆರ್ಡ್ರೇ ತೋರಿಸಲ್ಲ. ಹೌದಪ್ಪ, ಅವ್ನಿಗೆ ಯಾವ ಆರ್ಡರ್ ಬೇಕೋ ಅವ್ನು ಎತ್ಕೊಂತಾನೆ, ಅವ್ನ ಚಾಯ್ಸು. ಯಾಕಂದ್ರೆ ಅವ್ನ ಗಾಡಿ, ಅವ್ನ ಬಂಡವಾಳ ಹಾಕಿರ್ತಾನೆ, ಅವ್ನ ಮೊಬೈಲು, ಅವ್ನದು ಪೆಟ್ರೋಲು. ಅವ್ರಿಗೆ ಯಾವ ಆರ್ಡರ್ ಬೇಕೋ ಅವ್ರು ಎತ್ಕೊಂಡು ಮಾಡ್ತಾರೆ ರೈಡರು. ನೀವು ಕಂಪ್ನಿ ಹೇಳಿದ್ನೆಲ್ಲ ಮಾಡೋಕ್ಕಾಗತ್ತಾ? ನೀವು ಕೊಡೋ ಆರ್ಡ್ರೆಲ್ಲ ಎತ್ಕೊಂಡು ಮಾಡೋಕ್ಕಾಗತ್ತಾ? ಡ್ಯೂಟಿಗಳು ಆಗಲ್ಲ. ಯಾರು ರೈಡರು ಮಾಡೋಕ್ಕಾಗಲ್ಲ. ಅವ್ರಿಗೆ ಯಾವ ಮನೆ ಕಡೆ ಹೋಗೋ ಆರ್ಡರ್ ಇರುತ್ತೋ, ಇಲ್ಲ ಏನೋ ಪರ್ಸನಲ್ ಕೆಲಸ ಇರುತ್ತೆ, ಬೇರೆ ಕಡೆ ಹೋಗ್ತಾ ಇರ್ತಾರೆ, ಆ ಕಡೆ ಆರ್ಡರ್ ಬಂದರೆ ಎತ್ಕೊಂಡು ಮಾಡ್ತಾರೆ. ಮುಂಚೆ ಎಲ್ಲ ಇದೇ ಥರ ಇತ್ತು, ಚೆನ್ನಾಗಿತ್ತು. ಎಲ್ಲೇ ಹೋಗ್ಬೇಕಂದ್ರೆ ಹುಡುಗರಿಗೆ ಬೈಕ್ ಟ್ಯಾಕ್ಸಿ ಒಂದು ಯೂಸ್ ಆಗ್ತಾ ಇತ್ತು, ಎಲ್ಲ ಕಡೆ ಆರ್ಡರ್ ಸಿಗ್ತಾ ಇತ್ತು. ಬಟ್ ಇತ್ತೀಚೆಗೆ ಆರ್ಡ್ರೇ ಕೊಡ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಥರ ಆಗಿದೆ. ಸಿಟಿ ಒಳಗಡೆ ಅಷ್ಟೇ ಆರ್ಡರ್ ಕೊಡ್ತಾನೆ. ಸಿಟಿ ಒಳಗಡೆ ಆರ್ಡರ್ ಅನ್ನೋದು ಎಲ್ಲ ಏನು 40-50 ಪಿಕಪ್ ಲಾಂಗು ಹೋಗೋಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡ್ತಾರೆ. ಈ ಥರ ಸಮಸ್ಯೆ ಜಾಸ್ತಿ ಆಗ್ತದೆ. ಈಗ ಎಲ್ಲ ರೈಡರು ಸಿಟಿ ಒಳಗಡೆ ಬಂದು ಡ್ಯೂಟಿ ಮಾಡೋಕ್ಕಾಗತ್ತಾ? ಟ್ರಾಫಿಕಲ್ಲಿ ಮಾಡೋಕ್ಕಾಗಲ್ಲ. ಸುಮಾರು ಇವತ್ತು ಡೆಲಿವರಿ ಬಾಯ್ಸ್ ಅಂದ್ರೆ ಇರೋದೇ ಸಿಟಿಯಿಂದ ಔಟ್ ಸೈಡೇ ಎಲ್ಲರೂ. ಯಾಕಂದ್ರೆ ಸಿಟಿ ಒಳಗಡೆ ಎಲ್ಲ ಥರದೂ ಎಕ್ಸ್ಪೆನ್ಸಿವ್ ಜಾಸ್ತಿ. ಒಂದು ಬಾಡಿಗೆಯಿಂದ ಹಿಡಿದು ವಾಟರ್ ಬಿಲ್ಲು, ಕರೆಂಟ್ ಬಿಲ್ ಪ್ರತಿಯೊಂದೂ ಜಾಸ್ತಿ ಬರ್ತದೆ ಸಿಟಿ ಒಳಗಡೆ. ಅಷ್ಟೊಂದು ಕಟ್ಕೊಂಡು ಸಂಪಾದನೆ ಮಾಡಿ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಆದಷ್ಟು ಜನ ಸಿಟಿಯಿಂದ ಹೊರಗಡೆನೇ ಇರೋದು. ಡೆಲಿವರಿ ಬಾಯ್ಸ್ ಕಡಿಮೆ ರೆಂಟ್ ಸಿಗುತ್ತೆ, ಎಲ್ಲ ಥರ ಫೆಸಿಲಿಟಿ ಇರುತ್ತೆ ಅಂತವ. ಬಟ್ ಇವ್ರು ಕೂಡ ಆರ್ಡ್ರು ಸಿಟಿ ಒಳಗೆ ಮಾತ್ರ ಕೊಡ್ತೀವಿ ಅಂದ್ರೆ ಇವ್ರು ಡೈಲಿ 20 ಕಿಲೋಮೀಟರ್ ಸಿಟಿ ಖಾಲಿ ಬಂದು ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಮತ್ತೆ ಅಲ್ಲಿಂದ 20 ಕಿಲೋಮೀಟರ್ ಖಾಲಿ ಹೋಗೋಕ್ಕಾಗುತ್ತೆ ಮನೆಗೆ? ತುಂಬ ವರ್ಸ್ಟ್. ಇದು ಆಗ್ತಾನೆ ಇಲ್ಲ ಡ್ಯೂಟಿ ಮಾಡೋಕ್ಕೆ. ಈ ಥರ ಸಮಸ್ಯೆ ಜಾಸ್ತಿ ಆಗಿರೋದವ.
ರಾಪಿಡೋ ಕಂಪ್ನಿಯನ್ನು ಎಚ್ಚೆತ್ಕೊಳ್ಳೇಬೇಕು. ಇನ್ನು ಮುಂದಿನ ದಿನದಲ್ಲಿ ರೈಡರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಕಂಪ್ನಿನೇ ಬಿದ್ದೋಗುತ್ತೆ. ರೈಡರ್ಗೆ 108 ಆ್ಯಪ್ ಇದಾವೆ. ಇವನು ರಾಪಿಡೋ ಕಂಪ್ನಿ ಒಂದೇ ಅಂದ್ಕೊಂಡಾನೆ ಅಂತ 108 ಆ್ಯಪ್ ಇದಾವೆ ಡೆಲಿವರಿ ಫೀಲ್ಡಲ್ಲಿ. ಯಾವುದೋ ಒಂದ್ರಲ್ಲಿ ಮಾಡ್ಕೊತಾರೆ. ರಾಪಿಡೋದಲ್ಲಿ ಬಂದಿಲ್ಲ ಅಂದ್ರೆ ಓಲಾ ಓಬರಲ್ಲಿ ಮಾಡ್ತಾರೆ, ಓಲಾ ಓಬರ್ ಬಂದಿಲ್ಲ ಅಂದ್ರೆ ಪೋರ್ಟರ್ ಅಂಕಲ್ ಇದೆ, ಅವು ಬಂದಿಲ್ಲ ಅಂದ್ರೆ ಫುಡ್ ಡೆಲಿವರಿಗಳು, ಇಲ್ಲ ಗ್ರೋಸರೀಸ್, ಏನ್ ಬೇಜಾನ್ ಇದಾವೆ. ಯಾವ್ದಾರು ಒಂದು ಅವ್ರದ್ದೇನು ಸಂಪಾದನೆ ಅದು ಮಾಡ್ಕೊಂತಾರೆ. ಬಟ್ ಈ ರಾಪಿಡೋ ಕಂಪ್ನಿ ಅವನು ಬರೋ ಆರ್ಡರ್ಗಳನ್ನ ರೈಡರಿಗೆ ಕೊಟ್ಟರೆ ಇನ್ನು ಮುಂದೆ ಕಂಪ್ನಿ ಕ್ಲಿಕ್ ಆಗುತ್ತೆ. ಇವನು ಇಲ್ಲದೇ ಇರೋ 108 ರೂಲ್ಸ್ಗಳು ಮಾಡ್ಕೊಂಡು ರೆಗ್ಯುಲರ್ ಮಾಡೋರಿಗೆ ನಾನು ಆರ್ಡರ್ ಕೊಡೋದು, ಬೆಳಗಿಂದ ಇಷ್ಟು ಅವ್ರು ಲಾಗಿನ್ ಅವ್ರು ಇರಬೇಕು, ಯಾವ ಆರ್ಡರ್ ಕ್ಯಾನ್ಸಲ್ ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು, ಕೊಡೋ ಆರ್ಡರ್ ಎಲ್ಲ ಎತ್ಕೊಂಡು ಡ್ಯೂಟಿ ಮಾಡ್ತಾ ಇರಬೇಕು, ನಾವು ಎಲ್ಲಿ ಕೊಡ್ತೀವಿ ಅಲ್ಲಿ ಹೋಗಬೇಕು, ಈ ಥರ ಎಲ್ಲ ರೂಲ್ಸ್ಗಳು ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಕಂಪ್ನಿ ಉದ್ಧಾರ ಆಗಲ್ಲ, ಹಾಳಾಗೋಗೋದು ಅವನದೇನೆ. ರೈಡರ್ಗಳೇನೆ ಅವ್ನಿಗೆ ಬೇಕಾದ ಎತ್ಕೊಟ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಬೇರೆ ಆ್ಯಪ್ ಹೋಗ್ತಾರೆ. ರಾಪಿಡೋ ಇಲ್ಲಾಂದ್ರೆ ಪೋರ್ಟ್ರಲ್ಲಿ ಬರ್ತವೆ, ಸ್ವಲ್ಪ ಲಾಂಗ್ ಪಿಕಪ್ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಇನ್ನು ಡೆಲಿವರಿ ಬಾಯ್ಸ್ ಏನು ಒಂದೇ ನಂಬ್ಕೊಂಡು ಜೀವನ ಮಾಡಲ್ಲ, ಸುಮಾರು ಆ್ಯಪ್ಗಳಿದಾವೆ. ಬಟ್ ಈ ಕಂಪ್ನಿಯವ್ರು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾಳೆ ದಿವಸ ಕಂಪ್ನಿಗೆ ಲಾಸು, ರೈಡರ್ಗೆ ಏನು ಲಾಸ್ ಆಗಲ್ಲ. ಅದಕ್ಕೇನೆ ಆದಷ್ಟು ಮುಂಚೆ ಏನಿತ್ತು ಬೈಕ್ ಟ್ಯಾಕ್ಸಿ ಸಿಸ್ಟಮ್ಸು ಅದೇ ಥರ ತರಬೇಕು. ಮತ್ತೆ ಬೇಕಾದ್ರೆ ಎತ್ಕೊಳ್ಳಿ, ಎಷ್ಟಾರು ಸ್ಕಿಪ್ ಮಾಡ್ಕೊಳ್ಳಿ, ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಅವ್ರಿಗೆ ಆರ್ಡರ್ ಶೋ ಮಾಡ್ತಾ ಇರಬೇಕು. ಅವ್ರ ನಿಯರೆಸ್ಟ್ ಏನು 1 or 2 ಕಿಲೋಮೀಟರ್ ಒಳಗಡೆ ಏನು ಆರ್ಡರ್ ಇರುತ್ತೋ ಬುಕ್ಕಿಂಗ್ ತೋರಿಸ್ತಾ ಇರಬೇಕು. ಕೆಲವು ನೋಡ್ತೀವಿ ಎಲ್ಲಿ ನಾವು ಅಲ್ಲೇ ನಿಂತಿರ್ತೀವಿ, ನಮಗೆ ಆರ್ಡ್ರೇ ಶೋ ಆಗ್ತಾರಲ್ಲ, ಗಂಟೆ ಆದ್ರೂ ಪಕ್ಕದಲ್ಲೇ ಬುಕ್ ಮಾಡ್ತಾ ಇರ್ತಾರೆ, ನಮಗೆ ತೋರಿಸಲ್ಲ, ಎಲ್ಲೋ ಇರೋನು ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ಥರ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿಯಲ್ಲಿ. ಇದು ಕಮ್ಮಿ ಆಗಲೇಬೇಕು. ಇದು ಮುಂಚೆ ಏನಿತ್ತು ಅದೇ ಥರ ಒಂದು ರೂಲ್ಸ್ ಬಂದರೆ ಮಾತ್ರನೇ ಎಲ್ಲ ಹುಡುಗರು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ. ಸಿಟಿ ಔಟ್ಸೈಡ್ ಇರೋಲ್ಲ ಎಲ್ಲರಿಗೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಪ್ರತಿನಿತ್ಯ ಅವರು ಸಿಟಿಗೆ ಬಂದು ಡ್ಯೂಟಿ ಮಾಡ್ಕೊಂಡು ಅಲ್ಲಿಂದ ಈ ಕಡೆ ಬರೋಕ್ಕಾಗಲ್ಲ. ಇನ್ನು ಇದೇ ಥರ ಆದ್ರೆ ಹುಡುಗರು ಕಮ್ಮಿ ಆಗ್ಬಿಡ್ತಾರೆ. ಬೈಕ್ ಟ್ಯಾಕ್ಸಿ ಮಾಡ್ತಕ್ಕಂಥ ಸಂಖ್ಯೆನೇ ಕಮ್ಮಿ ಆಗುತ್ತೆ. ಇನ್ನೇನೋ ಪಾಲಿಸಿ ಅದು ಇದು 108 ರೂಲ್ಸ್ಗಳು ಬಂದರೆ ಇನ್ನೂ ಮಾಡಲ್ಲ, ಸುಮಾರು ಜನ ಬಿಟ್ಟು ಹೋಗ್ತಾರೆ. ಅವಾಗ ಏನು ಆರ್ಡರ್ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವರು, ಆಗಲ್ಲ. ಪೋಟ್ರ್ ಅವನು ಇದೇ ಥರ ಮಾಡ್ತಾ ಇದ್ದ ಮುಂಚೆ, ಗೊತ್ತಿರಬೇಕು. 1-2 ಕ್ಯಾನ್ಸಲ್ ಮಾಡಿದ್ರೆ ಆರ್ಡರ್ ಕೊಡ್ತಿರಲಿಲ್ಲ, ಸ್ಕಿಪ್ ಮಾಡಿದ್ರೆ ಆರ್ಡ್ರೇ ಕೊಡ್ತಿರಲಿಲ್ಲ. ಅವ್ನು ಯಾವ್ದು ಆರ್ಡರ್ ಕೊಡ್ತಾನೆ ಅದು ಎತ್ಕೋಬೇಕಾಯ್ತು, ಹಂಗಿದ್ರೆ ಮಾತ್ರ ಅವ್ರಿಗೆ ಆರ್ಡರ್ ಕೊಡೋನು. ಬಟ್ ಇವಾಗ ಅವೆಲ್ಲ ನೋಡ್ದ, ಈ ಥರ ಮಾಡಿದ್ರೆ ನಮಗೆ ಲಾಸ್ ಆಗೋದು ಕಂಪ್ನಿಗೇನೆ. ರೈಡರ್ಗಳೇನು ಬೇರೆ ಬೇರೆ ಡ್ಯೂಟಿ ಮಾಡ್ಕೊತಾರೆ ಅಂತ ಏನು ಮಾಡಿದ್ರೆ ನೀವು ಪೋಟ್ರನು, ನೀವು ಎಷ್ಟಾರು ಆರ್ಡರ್ ಸ್ಕಿಪ್ ಮಾಡಿ, ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಶೋ ಮಾಡ್ತಾನೆ ಇರ್ತಾನೆ ಕಂಟಿನ್ಯೂ. ಸಿಟಿ ಒಳಗಡೆ ಬಂದರೆ ಒಂದಲ್ಲ ಅಂದ್ರೆ 100 ಆರ್ಡರ್ ತೋರಿಸ್ತಾ ಇರ್ತಾನೆ, ಬೇಕಾದ್ರೆ ಎತ್ಕೊಳ್ಳಿ, ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ಥರ ಅವರೇ ಬುದ್ಧಿ ಕಲ್ತ್ರಿ ಇವಾಗ. ಯಾಕೆಂದರೆ ಹುಡುಗರಿಗೆ ಬುದ್ಧಿ ಕಲ್ಸಕ್ಕೆ ಹೋದ್ರೆ ಅವರು ಹಾಳಾಗೋಗೋದು ಕಂಪ್ನಿನೇ. ಹುಡುಗರೇನು ಇದೆಲ್ಲ ಇನ್ನೊಂದಂತ ಮಾಡ್ಕೊತಾರೆ. ಫಸ್ಟ್ ನೀವು ಬುದ್ಧಿ ಕಲಿಬೇಕು. ಈಗ ಪೋಟ್ರನ್ ಬುದ್ಧಿ ಕಲ್ತು ಸುಮ್ಮನಾಗಿದ್ದಾನೆ. 4-5 ಕಿಲೋಮೀಟರ್ ಎಲ್ಲ ಪಿಕಪ್ ಹೇಳಿದ್ದಾರೆ, ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡ್ರಿ ಅಂತಾನೆ. ಅಂಕಲ್ ಡೆಲಿವರಿ ಥರ ಅವನು ಆಗ್ಬಿಟ್ಟಿದ್ದಾನೆ ಇವಾಗ. ಬರಾಡ್ರಿ ಎಲ್ಲರಿಗೂ ಶೋ ಮಾಡ್ತಾನೆ. ಈ ಥರ ರಾಪಿಡೋ ಕಂಪ್ನಿಯವನು ಬುದ್ಧಿ ಕಲ್ತ್ರೆ ಎಲ್ಲ ಆರ್ಡ್ರ್ ಬರಾಡ್ರಿ ಎಲ್ಲ ರೈಡರ್ಗೂ ಶೋ ಆದರೆ ಮಾತ್ರನೇ ಕಂಪ್ನಿ ಉದ್ಧಾರ ಆಗುತ್ತೆ, ಇಲ್ಲ ಅಂದರೆ ಹಾಳಾಗೋಗ್ತಾರೆ. ರೂಲ್ಸ್ ಎಲ್ಲ ಮಾಡಿದ್ರೆ ಯಾರೂ ಕೇಳಲ್ಲ. ಈ ಡೆಲಿವರಿ ಫೀಲ್ಡಿಗೆ ಬರೋದೇನಕ್ಕೆ, ಫ್ರೀಡಮ್ ಇರುತ್ತೆ ಅಂತಲೇ ಬರೋದು. ಹುಡುಗರು ಫ್ರೀಡಮ್ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು, ನಮಗೆ ಬೇಕಾದ ಡ್ಯೂಟಿ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು, ಯಾವಾಗ ಬೇಕೋ ಲಾಗಿನ್ ಆಗ್ಬೋದು, ಯಾವಾಗ ಬೇಕಾದ್ರೆ ಲಾಗೌಟ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಡ್ಯೂಟಿಗೆ ಬರ್ತಾರೆ. ಈ ಡೆಲಿವರಿ ಫೀಲ್ಡ್ಗೆ ಫ್ರೀಡಮ್ ಇರುತ್ತೆ ಅಂತವ. ಅದು ಬಿಟ್ಬಿಟ್ಟು ಇವ್ರು ಕಂಪ್ನಿಯವರು 108 ರೂಲ್ಸ್ ಮಾಡ್ಕೊಂಡು ನೀನು ಇದೇ ಆರ್ಡರ್ ಮಾಡಬೇಕು, ಇಷ್ಟೇ ಅವರ್ ಲಾಗಿನ್ ಇರಬೇಕು, ಈ ಥರ ಕ್ಯಾನ್ಸಲ್ ಮಾಡೋಂಗಿಲ್ಲ, ಸ್ಕಿಪ್ ಮಾಡೋಂಗಿಲ್ಲ, ಕಸ್ಟಮರ್ಗೆ ರೆಸ್ಪೆಕ್ಟ್ ಕೊಡಬೇಕು ಅವ್ರು ಏನಂದ್ರೂ. ಇವೆಲ್ಲ ರೂಲ್ಸ್ ಅಂದರೆ ನಡೆಯಲ್ಲ ಸ್ವಾಮಿ ಡೆಲಿವರಿ ಫೀಲ್ಡಲ್ಲಿ. ನಮಗೆ ರೆಸ್ಪೆಕ್ಟ್ ಕೊಟ್ಟರೆ ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಕಸ್ಟಮರ್ಗೆ. ಅವ್ರು ರೆಸ್ಪೆಕ್ಟ್ ಕೊಟ್ಟಿಲ್ಲ ನಾವೇನು ಅವ್ರ ಮನೆ ಕೆಲಸ್ತಾರ, ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಳಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಡೆಲಿವರಿ ಫೀಲ್ಡಲ್ಲಿ ಏನೇ ಒಂದಿದ್ರು ಫ್ರೀಡಮ್ ಇದ್ದರೆ ಮಾತ್ರನೇ ಕೆಲಸ ಮಾಡ್ಬೋದು. ನೀವೆಲ್ಲ 108 ರೂಲ್ಸ್ಗಳು ತಂದರೆ ಖಂಡಿತ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಮುಂದೆ ಲಾಸ್ ಆಗೋದು ನಿಮ್ಮ ಕಂಪ್ನಿಗಳಿಗೆ ಹೊರತು ರೈಡರ್ಗಳಿಗೇನಲ್ಲ. ಹೇಳ್ತಾ ಇಲ್ವ, ರೈಡರ್ಗೆ ಬೇಜಾನ್ ಆ್ಯಪ್ ಇದ್ದಾವೆ, ಬೇಜಾನ್ ಡ್ಯೂಟಿ ಮಾಡ್ತಾರೆ, ಆಪ್ಷನ್ಸ್ ಇದೆ, ಇದೆಲ್ಲ ಇನ್ನೊಂದಂತವ. ಬಟ್ ನಿಮಗೆ ಹಂಗಾಗಲ್ಲ. ನಾವು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಇನ್ಕಮ್ ಬರೋದು, ನಿಮ್ಮ ಕಂಪ್ನಿಲಿ ಕೆಲಸ ಮಾಡೋರಿಗೆ ಸ್ಯಾಲ್ರಿ ಕೊಡೋಕ್ಕಾಗೋದು. ರೈಡರ್ಗಳೇ ಕೆಲಸ ಮಾಡಿಲ್ಲ, ಡ್ಯೂಟಿ ಮಾಡಿಲ್ಲ ಅಂದ್ರೆ ನಿಮಗೆ ಎಲ್ಲಿಂದ ಬರುತ್ತೆ ಸ್ಯಾಲ್ರಿ, ಇನ್ಕಮ್? ಕಂಪ್ನಿಗಳಿಗೆ ಬರಲ್ಲ. ಅದಕ್ಕೋಸ್ಕರ ಬುದ್ಧಿ ಕಲಿತು ಇನ್ಮೇಲಾದ್ರು ನೀವು ಏನು ಇಷ್ಟು ದಿವಸ ಮುಂಚೆ ಹೆಂಗೆ ಆರ್ಡರ್ ಕೊಡ್ತಾ ಇದ್ರೋ ಆ ಥರ ಕೊಟ್ಟರೆ ಮಾತ್ರ ಕಂಪ್ನಿ ಬೆಳೆಯುತ್ತೆ, ನಿಮ್ಮದು ಹೆಸರು ಉಳಿಯುತ್ತೆ. ಇಲ್ಲ ಅಂದರೆ ಬೇರೆ ಕಂಪ್ನಿಗಳು ನಿಮ್ದ ಒಂದು ಯೂಸ್ ಮಾಡ್ಕೊಂಡು ಆ ಕಂಪ್ನಿ ಬೆಳೆಸ್ಕೊಂತಾರೆ ಹೊರತು ನಿಮ್ಮ ಕಂಪ್ನಿ ಹೊಗೆ ಹಾಕೊಂಡು ಹೋಗುತ್ತೆ ಸದ್ಯದಲ್ಲೇ. ಇಷ್ಟು ಹೇಳ್ತಾ ನನ್ನ ಅನಿಸಿಕೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಏನಂತ ತಿಳಿಸ್ಕೊಡಿ. ಮತ್ತೆ ಸಿಗ್ತೀನಿ ಮುಂದಿನ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.